ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ಇಂದಿನ ಸಂಚಿಕೆಯಲ್ಲಿ ನಡೆಯುವ ಘಟನೆಗಳು ಕೇವಲ ಕಥೆಯಲ್ಲ. ಪ್ರತಿಯೊಬ್ಬ ಪಾತ್ರದ ಮನಸ್ಸಿನೊಳಗಿನ ಭಯ, ಪಾಪಭಾವನೆ, ಪ್ರೀತಿ ಮತ್ತು ಮೋಸದ ನಡುವೆ ನಡೆಯುತ್ತಿರುವ ಯುದ್ಧ. ಹಾಗಾಗಿ ವಿಡಿಯೋ ಪ್ರಾರಂಭಿಸುವ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾಕಂದ್ರೆ ಇಂತಹ ಡೀಪ್ ಅನಾಲಿಸಿಸ್ ನಿಮಗೆ ಇಲ್ಲಿ ಮಾತ್ರ ಸಿಗುತ್ತದೆ. ಇಂದಿನ ಎಪಿಸೋಡ್ ನಿಜಕ್ಕೂ ಒಂದು ಭಾವನಾತ್ಮಕ ಸ್ಫೋಟ. ಕಥೆ ನಿಧಾನವಾಗಿ ಸಾಗ್ತಾ ಇದ್ರೂ ಒಳಗೆ ದೊಡ್ಡ ಬಾಂಬ್ ಟಿಕ್ ಟಿಕ್ ಅಂತ ಟೈಮ್ ನೋಡ್ತಾ ಇದೆ. ಅದರಲ್ಲಿ ಮೊದಲ ಸನ್ನಿವೇಶವೇ ವಿದ್ಯಾ ಮೇಲೆ ಬರುತ್ತದೆ. ವಿದ್ಯಾಗೆ ರತ್ನ ಮತ್ತು ಚೆಲ್ವಾ ಫೋನ್ ಮಾಡ್ತಾರೆ. ಹೇಗಿದ್ದೀಯಾ ಅಂತ ಕೇಳಿದ ಕ್ಷಣದಲ್ಲೇ ವಿದ್ಯಾ ಒಳಗೆ ಹಿಡುಕೊಂಡಿದ್ದ ಕೋಪ ಸಿಡಿದು ಬರುತ್ತದೆ. ಯಾಕಂದ್ರೆ ಅವಳ ಮನಸ್ಸು ಈಗ ತುಂಬಾ ಗಿಲ್ಟ್ನಲ್ಲಿದೆ. ಒಂದು ಕಡೆ ಅವಳು ತನ್ನ ಸುಳ್ಳಿನ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದಾಳೆ, ಇನ್ನೊಂದು ಕಡೆ ಮನೆಯವರ ನಿರೀಕ್ಷೆ, ಪ್ರೀತಿ ಮತ್ತು ನಂಬಿಕೆ ಅವಳನ್ನು ಇನ್ನಷ್ಟು ಕುಗ್ಗಿಸುತ್ತಿದೆ. ಅದಕ್ಕಾಗಿಯೇ ಅವಳು ಕೋಪದಲ್ಲಿ, ಈಗ ವಿಚಾರಿಸ್ತೀರಾ, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಾ ಅಂತ ಹೇಳ್ತಾಳೆ. ಇದು ಕೇವಲ ಕೋಪ ಅಲ್ಲ, ಒಳಗಿನ ಪಾಪಭಾವನೆಯ ಪ್ರತಿಕ್ರಿಯೆ. ಇಲ್ಲೇ ರತ್ನ ಒಂದು ದೊಡ್ಡ ಸತ್ಯವನ್ನು ಹೊರಹಾಕ್ತಾಳೆ. ಅವಳು ಹೇಳೋದೇನೆಂದ್ರೆ, ವಿದ್ಯಾ ಮತ್ತು ಭದ್ರಾ ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನೋದನ್ನ ಕೇಳಿದ ಕ್ಷಣದಲ್ಲೇ ಅವಳು ಕೂಡ ಆಸ್ಪತ್ರೆಗೆ ಬಂದಿದ್ದಳು. ಅಲ್ಲಿ ನಡೆದಿದ್ದ ಘಟನೆಗಳ ಹಿಂದೆ ತಾನೇ ಕಾರಣ ಅಂತ ಹೇಳ್ತಾಳೆ. ಇದು ಕೇಳಿದಾಗ ವಿದ್ಯಾ ಶಾಕ್ ಆಗ್ತಾಳೆ. ಯಾಕಂದ್ರೆ ವಿದ್ಯಾ ಯೋಚನೆ ಏನೆಂದ್ರೆ, ಒಂದು ಸುಳ್ಳನ್ನು ಮುಚ್ಚಲು ಇಷ್ಟು ದೊಡ್ಡ ತಪ್ಪು ಮಾಡೋದು ಬೇಕಿತ್ತಾ ಅಂತ. ಇಲ್ಲಿ ನಾವು ವಿದ್ಯಾ ಮನಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅವಳು ಕೆಟ್ಟವಳಲ್ಲ, ಆದ್ರೆ ಸತ್ಯ ಹೇಳೋ ಧೈರ್ಯವಿಲ್ಲದ ಒಬ್ಬ ಭಯಗೊಂಡ ವ್ಯಕ್ತಿ. ಅವಳ ಮುಂದೆ ಎರಡು ದಾರಿ: ಒಂದು ಸತ್ಯ ಹೇಳಿ ಎಲ್ಲಾ ಕಳೆದುಕೊಳ್ಳೋದು, ಇನ್ನೊಂದು ಸುಳ್ಳು ಮುಂದುವರಿಸಿ ಎಲ್ಲರಿಗೂ ಮೋಸ ಮಾಡೋದು. ಈಗ ಅವಳು ಎರಡನೇ ದಾರಿಯಲ್ಲಿ ನಡೆಯುತ್ತಿದ್ದಾಳೆ. ಆದರೆ ಪ್ರತಿಯೊಂದು ಹೆಜ್ಜೆಯೂ ಅವಳಿಗೆ ನೋವೇ ಕೊಡ್ತಿದೆ. ಇದೇ ಸಮಯದಲ್ಲಿ ಕಥೆ ಇನ್ನೊಂದು ಟ್ರ್ಯಾಕ್ಗೆ ಹೋಗುತ್ತದೆ. ಈಶ್ವರಿ ಮತ್ತು ವಿನಂತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಸಾವಿತ್ರಿ ತನ್ನನ್ನು ಪರಿಚಯಿಸಿಕೊಳ್ಳುವಾಗ, ನಾನು ಶಿವರಾಮೇಗೌಡರ ತಂಗಿ ಅಂತ ಹೇಳ್ತಾಳೆ. ಆ ಕ್ಷಣದಲ್ಲಿ ಇನ್ಸ್ಪೆಕ್ಟರ್ ಕೂಡ ಶಾಕ್ ಆಗ್ತಾನೆ. ಯಾಕಂದ್ರೆ ಸಾಮಾನ್ಯವಾಗಿ ಮನೆ ಒಳಗಿನ ಸಮಸ್ಯೆ ಹೊರಗೆ ಬರೋದಿಲ್ಲ. ಆದರೆ ಸಾವಿತ್ರಿ ನೇರವಾಗಿ ತನ್ನ ಅಣ್ಣನ ಕುಟುಂಬದ ವಿರುದ್ಧ ಕಂಪ್ಲೇಂಟ್ ಕೊಡಲು ಬಂದಿದ್ದಾಳೆ. ಇದು ಕೇವಲ ಕೋಪ ಅಲ್ಲ, ನ್ಯಾಯಕ್ಕಾಗಿ ಕೊನೆಯ ಪ್ರಯತ್ನ. ಸಾವಿತ್ರಿ ಹೇಳೋ ಕಥೆ ಕೇಳಿದಾಗ ಇನ್ಸ್ಪೆಕ್ಟರ್ಗೂ ಒಂದು ಗೊಂದಲ ಆಗ್ತಿದೆ. ಯಾಕಂದ್ರೆ ಶಿವರಾಮೇಗೌಡರ ಕುಟುಂಬ ಸಮಾಜದಲ್ಲಿ ಗೌರವ ಪಡೆದ ಕುಟುಂಬ. ಆದರೆ ಅವರ ವಿರುದ್ಧವೇ ಆರೋಪ ಬರುತ್ತಿದೆ. ಇಲ್ಲಿ ಕಥೆ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ: ಗೌರವ ಮತ್ತು ಸತ್ಯ ಯಾವಾಗಲೂ ಒಂದೇ ಆಗುತ್ತವೆಯಾ? ಹಲವಾರು ಬಾರಿ ಹೊರಗೆ ಕಾಣೋ ಗೌರವದ ಹಿಂದೆ ದೊಡ್ಡ ರಹಸ್ಯಗಳಿರುತ್ತವೆ. ಇನ್ನೊಂದು ಕಡೆ ಭದ್ರಾ ಮನೆಗೆ ಬರುತ್ತಾನೆ. ಅವನು ವಿದ್ಯಾಗೆ ಒಂದು ಗಿಫ್ಟ್ ಕೊಡ್ತಾನೆ. ಮೊದಲಿಗೆ ಅದು ಸಾಮಾನ್ಯ ಗಿಫ್ಟ್ ಅನಿಸುತ್ತದೆ. ಆದರೆ ಅದನ್ನು ತೆರೆದಾಗ ವಿದ್ಯಾ ಬೆಚ್ಚಿಬೀಳುತ್ತಾಳೆ. ಯಾಕಂದ್ರೆ ಅದು ಅವಳು ಪರೀಕ್ಷೆ ಮಾಡಿಸಿಕೊಂಡಾಗ ತೆಗೆದ ಫೋಟೋ. ಭದ್ರಾ ಹೇಳೋ ಮಾತು ಇನ್ನೂ ಹೃದಯಕ್ಕೆ ತಾಕುತ್ತದೆ. ಅವನು ಹೇಳ್ತಾನೆ, ಒಂದು ದಿನ ನಮ್ಮ ಅವ್ವ ಮನೆಗೆ ವಾಪಸ್ ಬಂದಾಗ ಇದನ್ನ ತೋರಿಸಿ ಹೇಳ್ಬೇಕು, ನಮ್ಮ ಕಂದಮ್ಮನಿಗೂ ತೋರಿಸ್ಬೇಕು. ಈ ಮಾತು ಕೇಳಿದ ಕ್ಷಣದಲ್ಲೇ ವಿದ್ಯಾ ಮನಸ್ಸು ಸಂಪೂರ್ಣವಾಗಿ ಮುರಿದು ಹೋಗುತ್ತದೆ. ಯಾಕಂದ್ರೆ ಭದ್ರಾ ಕನಸು ಕಾಣ್ತಿದ್ದಾನೆ, ಒಂದು ಸಂತೋಷದ ಕುಟುಂಬದ ಕನಸು. ಆದ್ರೆ ವಿದ್ಯಾ ಒಳಗೆ ಗೊತ್ತಿದೆ, ಆ ಕನಸಿನ ಮೂಲವೇ ಸುಳ್ಳು. ಇದೇ ಕ್ಷಣದಲ್ಲಿ ಕಥೆಯ ಅತ್ಯಂತ ಭಾವನಾತ್ಮಕ ಕ್ಷಣ ಬರುತ್ತದೆ. ಹೊರಗೆ ನಗು, ಒಳಗೆ ಕಣ್ಣೀರು. ಇದು ವಿದ್ಯಾಪಾತ್ರದ ಅತ್ಯಂತ ಡೀಪ್ ಸೈಕಲಾಜಿಕಲ್ ಮೂಮೆಂಟ್. ಅದೇ ಸಮಯದಲ್ಲಿ ಇನ್ಸ್ಪೆಕ್ಟರ್ ಶಿವರಾಮೇಗೌಡರ ಮನೆಗೆ ಬರುತ್ತಾನೆ. ಸಾವಿತ್ರಿ ಕೊಟ್ಟ ಕಂಪ್ಲೇಂಟ್ ಬಗ್ಗೆ ಹೇಳ್ತಾನೆ. ಇದನ್ನು ಕೇಳಿದಾಗ ಮನೆ ಮಂದಿ ಎಲ್ಲರೂ ಶಾಕ್ ಆಗುತ್ತಾರೆ. ಶಿವರಾಮೇಗೌಡರಿಗೆ ಕೋಪ ಬರುತ್ತದೆ. ಅವರು ಹೇಳೋದು, ಭದ್ರಾ ತಪ್ಪೇ ಮಾಡಿಲ್ಲ, ಯಾರೋ ನಾಟಕ ಮಾಡ್ತಿದ್ದಾರೆ ಅಂತ. ಇದು ಒಂದು ಕ್ಲಾಸಿಕ್ ಫ್ಯಾಮಿಲಿ ರಿಯಾಕ್ಷನ್. ಯಾಕಂದ್ರೆ ಮನೆ ಸದಸ್ಯರ ಮೇಲೆ ಆರೋಪ ಬಂದಾಗ ಮೊದಲ ಪ್ರತಿಕ್ರಿಯೆ ಅವರನ್ನು ರಕ್ಷಿಸುವುದು. ಆದರೆ ಇಲ್ಲಿ ಕಥೆಯ ಮುಂದಿನ ದೊಡ್ಡ ಸ್ಫೋಟಕ್ಕೆ ಬಿತ್ತನೆಯಾಗಿದೆ. ಯಾಕಂದ್ರೆ ಸಾವಿತ್ರಿ ಸುಮ್ಮನೆ ಬಿಡೋ ವ್ಯಕ್ತಿಯಲ್ಲ. ಅವಳು ಹೇಳಿದ ಮಾತು, ನ್ಯಾಯ ಸಿಗಲಿಲ್ಲ ಅಂದ್ರೆ ಕಮಿಷನರ್ ಹತ್ರ ಹೋಗ್ತೀನಿ, ಟಿವಿ ಮೀಡಿಯಾಗೆ ಹೋಗ್ತೀನಿ. ಇದು ದೊಡ್ಡ ಸೂಚನೆ. ಅಂದ್ರೆ ಮುಂದಿನ ಎಪಿಸೋಡ್ಗಳಲ್ಲಿ ಈ ವಿಷಯ ಪಬ್ಲಿಕ್ ಸ್ಕ್ಯಾಂಡಲ್ ಆಗುವ ಸಾಧ್ಯತೆ ಇದೆ. ಈ ಎಲ್ಲ ಘಟನೆಗಳ ನಡುವೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತದೆ: ವಿದ್ಯಾ ಎಷ್ಟು ದಿನ ಈ ಸುಳ್ಳಿನ ಜಾಲದಲ್ಲಿ ಬದುಕುತ್ತಾಳೆ? ಅವಳ ಮನಸ್ಸು ಈಗಲೇ ಮುರಿದು ಹೋಗುತ್ತಿದೆ. ಭದ್ರನ ಪ್ರೀತಿ ಹೆಚ್ಚಾದಷ್ಟು ಅವಳ ಗಿಲ್ಟ್ ಕೂಡ ಹೆಚ್ಚಾಗುತ್ತಿದೆ. ಒಂದು ದಿನ ಅವಳು ಸತ್ಯ ಹೇಳೋದು ಖಚಿತ. ಆದರೆ ಆ ದಿನ ಬಂದಾಗ ಅತಿ ಹೆಚ್ಚು ನೋವು ಅನುಭವಿಸುವವರು ಭದ್ರಾ ಆಗಬಹುದು.
ನನ್ನ ಪ್ರಿಡಿಕ್ಷನ್ ಏನೆಂದರೆ ಮುಂದಿನ ಎಪಿಸೋಡ್ಗಳಲ್ಲಿ 2 ದೊಡ್ಡ ಟ್ವಿಸ್ಟ್ ಬರುತ್ತವೆ. ಮೊದಲನೇದು, ಸಾವಿತ್ರಿ ಕೊಟ್ಟ ಕಂಪ್ಲೇಂಟ್ನಿಂದ ಪೊಲೀಸ್ ವಿಚಾರಣೆ ಗಂಭೀರವಾಗುತ್ತದೆ. ಎರಡನೆಯದು, ವಿದ್ಯಾ ಮನಸ್ಸಿನ ಒತ್ತಡ ತಾಳಲಾರದೆ ಒಂದು ದೊಡ್ಡ ಸತ್ಯ ಹೊರಹಾಕುವ ಸಾಧ್ಯತೆಯಿದೆ. ಆ ಕ್ಷಣವೇ ಈ ಕಥೆಯ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಒಟ್ಟಿನಲ್ಲಿ ಇಂದಿನ ಸಂಚಿಕೆ ಇಲ್ಲಿ ಮುಕ್ತಾಯ. ನಿಮಗೆ ಈ ಡೀಪ್ ಅನಾಲಿಸಿಸ್ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂದ್ರೆ ಇಂತಹ ಡೀಪ್ ಅನಾಲಿಸಿಸ್ ನಿಮಗೆ ಇಲ್ಲಿ ಮಾತ್ರ ಸಿಗುತ್ತದೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ಶಾಕ್ ಮತ್ತು ಟ್ವಿಸ್ಟ್ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.